ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೆಬ್ರಿಯಲ್ಲಿರುವಂತಹ ಹೋಳಿಗೆ ಭಟ್ರ ಅವರ ಒಂದು ಸಂದರ್ಶನಕ್ಕೆ ಬಂದಿದ್ದೇನೆ. ಇದು ಕರ್ನಾಟಕದಾದ್ಯಂತ ಫೇಮಸ್ ಇರುವಂತಹ ಒಂದು ಹೋಳಿಗೆ ಭಟ್ರ ಸಂದರ್ಶನ ಇವತ್ತು ನಿಮ್ಮ ಮುಂದೆ ಮಾಡ್ಲಿಕ್ಕಿದ್ದೇನೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವೀಗ ಒಂದು ಹೋಳಿಗೆಯನ್ನು ಶುರು ಮಾಡಿ ಸಾಧಾರಣ ಎಷ್ಟು ವರ್ಷದಿಂದ ಆಯ್ತು? ನಾನು 87ನೇ ಇಸ್ವಿಯಲ್ಲಿ ಏಪ್ರಿಲ್ ಅಲ್ಲಿ ಶುರು ಮಾಡಿದ್ದೇನೆ. 87ರಲ್ಲಿ? 87 ಏಪ್ರಿಲ್. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಅವಾಗ ನಿಮ್ದು ಇಲ್ಲೇ ಸ್ಟಾರ್ಟ್ ಮಾಡಿದ ಅಥವಾ ಇಲ್ಲ, ನಮ್ದು ಇಲ್ಲೇ ಒಂದು 5 ಕಿಲೋಮೀಟರ್ ಅಲ್ಲಿ ಉಪ್ಪಳದಲ್ಲಿ ಅಂತ ಹೇಳಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಲಿ ಸ್ಟಾರ್ಟ್ ಮಾಡಿದ ಫಸ್ಟಿಗೆ? ಹೌದು ಹೌದು. ಫಸ್ಟಿಗೆ ಅಂದ್ರೆ ಉಪ್ಪಳದಲ್ಲಿ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಆಮೇಲೆ ಹೆಬ್ರಿಯಲ್ಲಿ ಮಾಡಿ ಈಗ 18 ವರ್ಷ ಆಯ್ತು. 18 ವರ್ಷ ಆಯ್ತು. 18 ವರ್ಷ ಆಯ್ತು. ಉಪ್ಪಳದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಎಷ್ಟು ಹೋಳಿಗೆ ಇತ್ತು ಫಸ್ಟಿಗೆ ನೀವು ಸ್ಟಾರ್ಟ್ ಮಾಡ್ಬೇಕು? ಅಂದ್ರೆ ನೀವು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ? ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಊಟಕ್ಕೆ ಮತ್ತೆ ಫಂಕ್ಷನ್ಗಳಿಗೆಲ್ಲ ಕೊಡ್ತಿತ್ತು. ಅಂಗಡಿಗಳೆಲ್ಲ ಬಹಳ ಕಮ್ಮಿ, ಇಷ್ಟ ಅಂಗಡಿ ಇರಲಿಲ್ಲ. ಏನಂದ್ರೆ ನಾವು ಆಗ ಫೋನಿನ ವ್ಯವಸ್ಥೆ ಇಲ್ಲ. ಟ್ರಂಕಲ್ ಮಾಡಿ ನಾವು ತಗೊಳ್ಬೇಕು. ಫೋನ್ ಟ್ರಂಕಲ್ ಮಾಡಿ ಆರ್ಡರ್ ತಕೊಂಡು ಹಾಗೆ ವ್ಯವಹಾರ ಇತ್ತು. ಈಗೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ, ಬಹಳ ಈಸಿ ಆಗ್ತದೆ ಈಗ. ಹೌದು. ಆ ಟೈಮಲ್ಲಿ ನೀವು ಯಾವ ಯಾವ ಹೋಳಿಗೆ ಮಾಡ್ತೀರಿ? ಅವಾಗ ನಾವು ಹೋಳಿಗೆ, ಬೇಳೆ ಹೋಳಿಗೆ, ಮತ್ತೆ ಗಸಗಸೆ ಹೋಳಿಗೆ, ಖರ್ಜೂರ ಹೋಳಿಗೆ ಎಲ್ಲ ಮಾಡ್ತೇವೆ. ಆರ್ಡರ್ ಇದ್ದಾಗೆ ಮಾಡ್ತೇವೆ. ಇಲ್ಲಿ ಅಂಗಡಿ ಮಾಡಿದ್ಮೇಲೆ ತುಂಬಾ ಐಟಮ್ಸ್ ಎಲ್ಲ ಹೋಳಿಗೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಬೇರೆ ಐಟಮ್ ಎಲ್ಲ ಮಾಡ್ತೇವೆ. ಎಲ್ಲ ಇಲ್ಲೇ ಮಾಡುವಂತ ಅಲ್ಲ. ಆದ್ರೆ ಇಲ್ಲಿ ಅವಾಗ ನೀವು ಏನ್ ಮಾಡ್ತಿದ್ರಿ ಅದೇ ಟ್ರೆಂಡ್ ಅನ್ನು ಇವತ್ತು ಕೂಡ ಮಾಡ್ತಿದ್ದೀರಾ? ಅದೇ ಟೇಸ್ಟ್ ಅಲ್ಲಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿ ಅದನ್ನೇ ಮಾಡ್ತಾ ಇದ್ದೇವೆ. ಅಂದ್ರೆ ಕಾಯಿ ಹೋಳಿಗೆ ಇರಬಹುದು ಅಥವಾ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಪೈನಾಪಲ್ ಹೋಳಿಗೆ, ಹೌದು, ಗಸಗಸೆ ಹೋಳಿಗೆ, ಗಸಗಸೆ, ಮತ್ತೆ ಮಂಡಿಗೆ ಅಂತ ಒಂದು ಮಾಡ್ತೇವೆ. ಅದು ಹೋಳಿಗೆ? ಅದು ಹೋಳಿಗೆ ಹಾಗೆ ಮಂಡಿಗೆ ಅಂತ ಒಂದು ಅದು ಮಾಡ್ತೇವೆ. ಎಲ್ಲಾ ತರದ ಐಟಮ್ಸ್ ಮಾಡ್ತೇವೆ. ಇಲ್ಲೇ ಮಾಡ್ತೇವೆ. ಇಲ್ಲೇ ಎಲ್ಲ ಪ್ರಿಪೇರ್. ಬೆಣ್ಣೆ ಮುರುಕು, ಮತ್ತೆ ಅತ್ರಸ, ಪಂಚರತ್ನ, ರಾಗಿ ಲಾಡು, ಹೆಬ್ರಿ ಸ್ಪೆಷಲ್ ಅಂತ ಹೇಳಿ. ಕರ್ನಾಟಕದಲ್ಲಿ ಯಾರು ಮಾಡದಿದ್ದದ್ದು ನಾನು ಮಾಡಿದ್ದೇನೆ. ಯಾವುದು? ರಾಗಿ ಲಾಡು. ರಾಗಿ ಲಾಡು ಕರ್ನಾಟಕದಲ್ಲಿ ಎಲ್ಲಿ ಕೂಡ ಎಲ್ಲಿ ನಾನೇ ಫಸ್ಟ್ ಪ್ರೊಡಕ್ಷನ್. ಹೌದಾ? 15 ವರ್ಷ ಆಯ್ತು. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಹೆಚ್ಚಿನ ಒಂದು ಜಿಲ್ಲೆಯವರು ಬರ್ತಾರೆ. ಸಾಧಾರಣ ಬರ್ತಾರೆ. ಹೆಬ್ರಿಗೆ ಬಂದವರು ಸಾಧಾರಣ ಇಲ್ಲಿ ಬರದೆ ಹೋಗುವವರು ಯಾರು ಇಲ್ಲ ಅಂತ. ಹೆಬ್ರಿ ಅಂದ್ರೆ ಹೋಳಿಗೆ ಭಟ್ರು ಅಂತ ಹೇಳಿ ಬರ್ತಾರೆ ಕೆಲವರು. ತುಂಬಾ ಫೇಮಸ್ ಉಂಟು. ಕ್ವಾಲಿಟಿ ಆಗಿ ಇಟ್ಕೊಂಡಿದ್ದೇವೆ. ಅಲ್ಲ, ಫಸ್ಟ್ ಇಂದ ಉಂಟು ಹಾಗೆ ಮೇಂಟೈನ್ ಮಾಡಿ. ಈಗ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಏನಾದ್ರು ಎಲ್ಲ ಕಳಿಸ್ತೇವೆ. ಕೆಲವು ಕೊರಿಯರ್ ಕಳಿಸ್ತೇವೆ. ಆಮೇಲೆ ಬಸ್ ಎಲ್ಲ ಇದ್ರೆ ಬಸ್ಸಿನಲ್ಲಿ ಹಾಕಿ ಕಳಿಸ್ತೇವೆ ಕರ್ನಾಟಕದ ಒಳಗೆ. ಅದು ಸ್ವಲ್ಪ ಚೀಪ್ ಆಗ್ತದೆ, ಮತ್ತೆ ಬೇಗ ಮುಟ್ತದೆ. ಅಲ್ಲ, ಇವತ್ತೇ ಹಾಕಿ ನಾಳೆ ಮುಟ್ತದೆ. ಕೊರಿಯರ್ ಆದ್ರೆ 3 ದಿವಸ ತಗೊಳ್ತದೆ. ಹೀಗೆ ಅಂದ್ರೆ ಬೇರೆ ರಾಜ್ಯಕ್ಕೆಲ್ಲ ಹಾಗೆ ಫಾರಿನಿಗೆಲ್ಲಾದ್ರೂ ಕೊರಿಯರ್ ಮಾಡ್ತೇವೆ. ಆಲ್ರೆಡಿ ಕಳಿಸಿದ್ದೀರಿ? ಹೌದು, ಕಳಿಸಿದ್ದೇವೆ. ತುಂಬಾ ಕಳಿಸಿದೆ. ಈಗ ಕೆನಡಾ ಮತ್ತೆ ಇಲ್ಲಿ ನಿಮ್ಮ ಅಮೆರಿಕಕ್ಕೆ. ಹೌದಾ? ಹೌದು, ತುಂಬಾ ಕಡೆ ಕಳಿಸಿದೆ. ಅಂದ್ರೆ ಅದು ಒಂದ್ಸರಿ ತಿಂದ್ಮೇಲೆ ಅವರಿಗೆ ಮತ್ತೆ ಪುನಃ ಬೇಕಂತ ಹೇಳ್ತಾರೆ, ಆದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ ಅಲ್ಲಿ ಹೋಗುವಾಗ. ಇಲ್ಲಿಂದ ಅಲ್ಲಿ ಹೋಗುವಾಗ ತುಂಬಾ ಕಾಸ್ಟ್ಲಿ. ಹೌದು. ತೆಂಗಿನಕಾಯಿ ರೇಟ್ ಈಗ ಜಾಸ್ತಿ ಆಗಿದೆ ಅಲ್ವಾ? ಹೌದು. ಈಗ ನಿಮ್ಮ ಕಾಯಿ ಹೋಳಿಗೆಗೆಲ್ಲ ನಿಮ್ಮ ರೇಟ್ ಒಂದು ಪರ್ಸೆಂಟೇಜ್ ಅಲ್ಲಿ ಒಂದು 2 ರೂಪಾಯಿ ಜಾಸ್ತಿ ಮಾಡಿದೆ ಅಷ್ಟೇ. ತುಂಬಾ ಜಾಸ್ತಿ ಮಾಡ್ಲಿಲ್ಲ. ಅಂದ್ರೆ ಸಾಕು ನಮ್ಗೆ ಅಷ್ಟೇ. ಅಲ್ಲ, ಹೆಬ್ರಿಯಲ್ಲಿ ಬಹಳ ರೇಟ್ ಕಮ್ಮಿ ಅಂದ್ರೆ ನಮ್ದೇ ರೇಟ್. 12 ರೂಪಾಯಿಗೆ ಬೇಳೆ ಹೋಳಿಗೆ ಕೊಡ್ತೇವೆ. 12 ರೂಪಾಯಿ ಬೇಳೆ ಹೋಳಿಗೆ, 12 ರೂಪಾಯಿ ಕಾಯಿ ಹೋಳಿಗೆ 16 ರೂಪಾಯಿ ಕೊಡ್ತೇವೆ. ಮೊದಲು ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ರೂಪಾಯಿ? 60 ಪೈಸೆ ಆಯ್ತು. 60 ಪೈಸೆದಲ್ಲಿ ಒಂದು ಹೋಳಿಗೆ. ಆಮೇಲೆ ಕಾಯಿ ಹೋಳಿಗೆ ಮತ್ತೆ ಬೇಳೆ ಹೋಳಿಗೆ ಎಲ್ಲ ಸೇಮ್? ಎಲ್ಲ ಒಂದೇ ಲೆಕ್ಕ. ಅವಾಗ ಮಾರ್ಕೆಟ್ ರೇಟು ಕಮ್ಮಿ ಇತ್ತು. ಸಕ್ಕರೆಗೆ 3 ರೂಪಾಯಿ ಇತ್ತು. 60 ಪೈಸೆಯಿಂದ 16 ರೂಪಾಯಿಗೆ ಬಂದಿದ್ದೀರಿ. ಕಾಳಿ ಬೇಳೆ ಹೋಳಿಗೆ 12 ರೂಪಾಯಿಗೆ ಬಂದಿದೆ. ಹೌದು. ಹಾಗೆ ಈಗ ಹಬ್ಬ ಹರಿದಿನಗಳಲ್ಲಿ ಇರ್ತಾವಲ್ಲ, ಆ ದಿನ ನಿಮ್ದು ಯಾವ ಪ್ರಾಡಕ್ಟ್ಸ್ ಜಾಸ್ತಿ? ತುಂಬಾ ಜಾಸ್ತಿ ಬೇಳೆ ಹೋಳಿಗೆ ಜಾಸ್ತಿ ತುಂಬಾ ಹೋಗ್ತದೆ. ಜಾಸ್ತಿ ಹೋಗುದೇ ಬೇಳೆ ಹೋಳಿಗೆ. ಚೌತಿ, ಯುಗಾದಿ, ನಿಮ್ಮ ನವರಾತ್ರಿ, ಶಿವರಾತ್ರಿ. ಹೌದು, ಇವತ್ತು ಮಹಾಶಿವರಾತ್ರಿ. ಶಿವರಾತ್ರಿಗೆ ಬಹಳ ಕಮ್ಮಿ, ನವರಾತ್ರಿಗೆ ಜಾಸ್ತಿ. ಹೌದಾ? ಶಿವರಾತ್ರಿ ಎಲ್ಲ ಉಪವಾಸ ಮಾಡ್ತಾರೆ. ಜಾಸ್ತಿ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ. ಹಾಗೆ ಬೇಳೆ ಹೋಳಿಗೆ ನಿಮ್ದು ಹೈಯೆಸ್ಟ್ ಟ್ರೆಂಡ್ ಅಲ್ಲಿ ಇರುವಂತ ಬೇಳೆ ಹೋಳಿಗೆ. ಅಂದ್ರೆ ಬೇರೆ ನಿಮ್ ಸ್ವೀಟ್ಸ್ ಎಲ್ಲ ಉಂಟಲ್ಲ? ಹೌದು. ಆ ಸ್ವೀಟ್ಸ್ ಎಲ್ಲವನ್ನು ನೀವು ಇಲ್ಲೇ ಪ್ರಿಪೇರ್ ಮಾಡೋದು? ಹೊರಗಿಂದ ಎಲ್ಲ ಪ್ರಾಡಕ್ಟ್ಸ್ ನಿಮ್ಮದೇ? ಹೌದು. ಮೊನ್ನೆ ಪುಟ್ಟಬರ್ತಿಗೆ ಒಂದು 50,000 ಹೋಳಿಗೆ ಮಾಡಿ ಕೊಟ್ಟಿದ್ದೇವೆ. ಹೌದಾ? ಹೌದು. 50,000 ಜನ್ಮ ನಕ್ಷತ್ರಕ್ಕೆ. ಜನ್ಮ ನಕ್ಷತ್ರಕ್ಕೆ 101ನೇ ವರ್ಷ ಅದು ಮಾಡಿದ್ದೇವೆ. ಮತ್ತೆ ಏನಂತ ಹೇಳಿ, ನಮ್ದು ಇಲ್ಲಿ ಮೂಲ ಮನೆ ಅಂತ ಇದೆ, ಉಪ್ಪಳ. ಅಲ್ಲಿ ಮಾಡಿ ನಾವು
ಜನರಿಗೆಲ್ಲ ಹೋಟ್ಲಿಗೆಲ್ಲ ಸಪ್ಲೈ ಮಾಡ್ತೇವೆ. ಫಸ್ಟಿಗೆ ನೀವೇ ಮನೆಯಲ್ಲಿ ಮನೆಯಲ್ಲಿ ನೀವು ಮತ್ತೆ ನಿಮ್ಮ ಹೆಂಡತಿ ಸ್ಟಾರ್ಟ್ ಮಾಡಿ? ಹೌದು, ತಂದೆ ತಾಯಿ ಎಲ್ಲ ಇದ್ರು ಆಗ ಮಾಡಿದೆ. ಹ್ಮ್. ಆಮೇಲೆ ಇದು ಹೆಬ್ರಿಯಲ್ಲಿ ಪರ್ಚೇಸ್ ಲ್ಯಾಂಡ್ ಇಲ್ಲಿ ಬಂದು ಹೌದು ಇಲ್ಲಿ 18 ವರ್ಷ ಆಯ್ತು. 18 ವರ್ಷ ಆಯ್ತು ಟೋಟಲ್ ನಮ್ದು 43 ವರ್ಷ ಮೇಲೆ ಆಯ್ತು. 43 ವರ್ಷ. 87 ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. 43 ವರ್ಷ ಆಯ್ತು. ಹಾಗೆ ಅಂದ್ರೆ ನೀವು ಫಸ್ಟಿಗೆ ನಿಮ್ಮ ಯಾವ್ದು ಮನೇಲಿ ಸ್ಟಾರ್ಟ್ ಮಾಡಿದ ಅಂತ ಹೇಳಿದ್ರಲ್ಲ, ಅವಾಗ ನೀವು ಎಷ್ಟು ಬಗೆಯ ಹೋಳಿಗೆ ಮಾಡ್ತೀರಿ? ಆಗ ಮೂರು ಬಗೆಯ ಹೋಳಿಗೆ ಮಾಡ್ತಿದ್ದೆ. 3 ಬಗೆಯ ಹೋಳಿಗೆ ಸ್ವಲ್ಪ ಎಲ್ಲ ಐಟಮ್ ಮಾಡ್ತಿದ್ದು, ಆದ್ರೆ ಕೌಂಟರ್ ಅಂತ ಏನಿರ್ಲಿಲ್ಲ. ಮೈನ್ ಆಗಿ ಮನೆಯಲ್ಲಿ ಮಾಡಿ ಹೋಟ್ಲಿಗೆಲ್ಲ ಸಪ್ಲೈ ಕೊಡ್ತಿದ್ದೆ. ಮೈನ್ ಆಗಿ ನೀವು ಯಾವ್ದಕ್ಕೆ ಹೋಳಿಗೆ ಮಾಡ್ತೀರಿ? ಕಾಯಿ ಹೋಳಿಗೆನ? ಕಡಲೆಬೇಳೆ ಹೋಳಿಗೆ ತುಂಬಾ ಇಷ್ಟಪಡ್ತಾರೆ ಜನ, ಜಾಸ್ತಿ ಹೋಗುವಂತದ್ದು ಕಡಲೆಬೇಳೆ. ಫಸ್ಟಿಗೆ ನೀವು ಕಡಲೆಬೇಳೆ ಹೋಳಿಗೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಕಾಯಿ ಹೋಳಿಗೆ, ಆಮೇಲೆ ಪೈನಾಪಲ್ ಹೋಳಿಗೆ, 3 ಫಸ್ಟಿಗೆ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಬೇರೆ ಬೇರೆ ಸ್ವೀಟ್ಸ್ ಗಳನ್ನ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ರ? ಅವಾಗೆಲ್ಲ ಬರ್ತಿತ್ತು ನನಗೆ, ಆಗಲೇ ಸ್ವೀಟ್ ಎಲ್ಲ ಮಾಡ್ಲಿಕ್ಕೆ ಬರ್ತಿತ್ತು. ಕೆಲವು ಮಾಡಿ ಕಲ್ತ್ಕೊಂಡಿದ್ದೆ. ಹಾಗೆ ಮಾರ್ಕೆಟ್ಗೆ ಜನ ಕೇಳಿದನ್ನು ರೆಡಿ ಮಾಡಿ ಕೊಡೋದು. ನೀವು ಲೈನ್ ಸೇಲ್ ಎಲ್ಲ ಮಾಡ್ತಿತ್ತು, ಊರಿಗೆ ತಗೊಂಡೋಗಿ. ನಮ್ದು ಬೇಕರಿ ಐಟಮ್, ಬೇಕರಿಗೆ ಮತ್ತೆ ಹೋಟ್ಲವರಿಗೆ, ಹೀಗೆ ಕುಂದಾಪುರದಲ್ಲಿ ಕೆಲವು ಹೋಟ್ಲಿಗೆಲ್ಲ ಕೊಟ್ಟಿದ್ದೇವೆ, ಉಡುಪಿ ಎಲ್ಲ. ಅಂದ್ರೆ ಈಗ ನಿಮ್ಗೆ ಆ ಟೈಮಿಂದ ಈ ಟೈಮಿಗೆ ನಿಮ್ಮ ಡಿಫ್ರೆನ್ಸ್ ತುಂಬಾ ಇದೆ ಅಲ್ಲ? ತುಂಬಾ ಇದೆ. ಈಗ ನಿಮ್ದು ಎಷ್ಟು ಐಟಮ್ಸ್ ಇದೆ? ಈಗ ಒಂದು 26 ಐಟಮ್ ಸ್ವೀಟ್ಸ್ ಮಾಡ್ತೇವೆ, ಹೋಳಿಗೆ ಬಿಟ್ಟು 26 ಡಿಫರೆಂಟ್ ಟೈಪ್ಸ್ ಐಟಮ್ಸ್ ಇದೆ. ಜನಗಳಿಗೆ ತುಂಬಾ ಇಷ್ಟ ಆಗುವಂತ ಐಟಮ್ಸ್ ಗಳನ್ನೇ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಬೇರೆ ಹೋಳಿಗೆ ಎಷ್ಟು ಐಟಮ್ಸ್? ಈಗ 4-5 ಐಟಮ್ ಹೋಳಿಗೆ ಮಾಡ್ತೇವೆ. ಯಾವ್ದೆಲ್ಲ? ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಪೈನಾಪಲ್ ಹೋಳಿಗೆ, ಮತ್ತೆ ಖರ್ಜೂರ ಹೋಳಿಗೆ, ಮಂಡಿಗೆ ಅಂತ ಒಂದು ಮಾಡ್ತೇವೆ. ತುಂಬಾ ಐಟಮ್ಸ್ ಮಾಡ್ತೇವೆ. ಅದರಲ್ಲಿ ಜಾಸ್ತಿ ಟ್ರೆಂಡ್ ಅಂದ್ರೆ ಜಾಸ್ತಿ ಫ್ಲೋ ಆಗೋದು ಕಡಲೆಬೇಳೆ ಹೋಳಿಗೆ ತುಂಬಾ ತಗೊಂಡು ಹೋಗ್ತಾರೆ. ಮತ್ತೆ ಅತ್ರಾಸ ಅನ್ನೋ ಒಂದು ಐಟಮ್ ತಗೊಂಡು ಹೋಗ್ತಾರೆ. ಅತ್ರಾಸ ಬೆಲ್ಲದಲ್ಲಿ. ಮತ್ತೆ ಬೆಲ್ಲದಲ್ಲಿ ಪಂಚರತ್ನ ಅಂತ ಒಂದು ಮಾಡ್ತೇವೆ, ಅದು ಜನ ತುಂಬಾ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಸ್ವೀಟ್ಸ್ ಅಲ್ಲಿ ಹೇಳ್ತಾರೆ ಅತ್ರಾಸ ಮತ್ತೆ ಪಂಚರತ್ನ. ಅದರಲ್ಲಿ ಕಾಯಿ ಹೋಳಿಗೆ ಹೌದು. ಮತ್ತೆ ನಿಮ್ಮ ಬಾಳೆಹಣ್ಣು ಹಲ್ವಾ ಒಳ್ಳೆ ಸೇಲ್ಸ್ ಇದೆ, ಒಳ್ಳೆ ಮಾಡ್ತೇವೆ ನಾವು ಅದನ್ನು. ಬಾಳೆಹಣ್ಣು ಹಲ್ವಾ. ಈಗ ಕಾಯಿ ಹೋಳಿಗೆ ಮತ್ತೆ ಕಡಲೆಬೇಳೆ ಹೋಳಿಗೆ ಉಂಟಲ್ಲ, ಅದರ ಒಂದು ಹೋಳಿಗೆ ಎಷ್ಟು? ಕಾಯಿ ಹೋಳಿಗೆ 16 ರೂಪಾಯಿ ರೇಟ್ ಇಟ್ಟಿದ್ದೇವೆ ಈಗ. ಆಮೇಲೆ ಬೇಳೆ ಹೋಳಿಗೆ 12 ರೂಪಾಯಿ ಇಟ್ಟಿದ್ದೇವೆ. ಪೈನಾಪಲ್ ಹೋಳಿಗೆ 16, ಖರ್ಜೂರ ಹೋಳಿಗೆ ಇದೆಲ್ಲ 35 ಒಂದು ಹೋಳಿಗೆ. ಮಂಡಿಗೆಲ್ಲ 200 ರೂಪಾಯಿ ಇಟ್ಟಿದೆ. ಕ್ವಾಲಿಟಿ ಕೊಡ್ತೇವೆ. ಮಂಡಿ ಅಂದ್ರೆ ಅದು ಹೇಗೆ? ಮಂಡಿಗೆ ಬೆಳಗಾಂ ಮಂಡಿಗೆ ಅಂತ ಹೇಳಿ ಹೆಸರು. ಅದು ಹೋಳಿಗೆನಾ? ಹೋಳಿಗೆ ಹಾಕಿ ಒಂದು ಹೋಳಿಗೆ 200 ರೂಪಾಯಿ. ಹೌದಾ? ಅದು ಹೆಬ್ರಿಯಲ್ಲಿ ಸಿಕ್ಕುವ ಹಾಗೆ ವ್ಯವಸ್ಥೆ ಮಾಡಿದೆ. ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಒಂದು ಹೋಳಿಗೆ ಎಷ್ಟು ಇಟ್ಟಿದ್ರಿ ಫಸ್ಟ್ ರೇಟ್? 60 ಪೈಸೆ ಆಯ್ತು. 60 ಪೈಸೆ. ಈಗ 12 ರೂಪಾಯಿ. 60 ಪೈಸೆಯಿಂದ ಮತ್ತೆ 1 ರೂಪಾಯಿ ತರಂತರ. ಆಗ ಸಕ್ಕರೆ ರೇಟಿಗೆ 3 ರೂಪಾಯಿ ಇತ್ತು. ಈಗ ಬೇಳೆ, ಎಣ್ಣೆ ಇದೆಲ್ಲ ಬಹಳ ಚೀಪ್. ಆಗಲೂ ಚೀಪ್, ಈಗ ಹಾಗೆ. ಈಗ ಕಾಯಿ ರೇಟ್ ತುಂಬಾ ಜಾಸ್ತಿ ಆಗಿದೆ. ಈಗ ನೀವು ಕಾಯಿ ಹೋಳಿಗೆ 16 ರೂಪಾಯಿ ಇಟ್ಟರೆ ಕಸ್ಟಮರ್ಸ್ ಏನಾದ್ರು ಹೇಳ್ತಾರೆ, ಆದ್ರೆ ಅವರಿಗೆ ಬಿಡಿಸಿ ಹೇಳ್ತೇವೆ 2 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳ್ತೇವೆ ಅಲ್ವಾ? ಆದ್ರೂ ಬೇಕಾದ್ರೆ ತಗೊಳ್ತಾರೆ. ನಿಮ್ದು ಟೇಸ್ಟ್ ಇರೋದ್ರಿಂದ ಯಾವುದೇ ಹೋಳಿಗೆ ಇರ್ಲಿ ಅಥವಾ ಯಾವುದೇ ಸ್ವೀಟ್ಸ್ ಐಟಮ್ಸ್ ಇರ್ಲಿ, ಎಲ್ಲವೂ ಕೂಡ ಒಂದು ಟೇಸ್ಟ್ ಆಗಿ ನೀವು ಕೊಟ್ಟಿದ್ದೀರಿ. ಆ ಟೈಮಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಅನಿಸ್ತದೆ ಅಲ್ವಾ? ಇಲ್ಲದ್ರೆ ನೀವು ಕರ್ನಾಟಕದ ಮೂಲೆಗಳಲ್ಲಿ ಜನರಿಗೆ ಗೊತ್ತುಂಟು ಹೋಳಿಗೆ ಭಟ್ರು ಹೆಬ್ರಿಯಲ್ಲಿ ಯಾರು ಅಂತ ಹೇಳಿದ್ರೆ. ಆದ್ರೆ ಇಲ್ಲಿ ಹೆಬ್ರಿಗೆ ಬಂದವರು ಇಲ್ಲಿ ತುಂಬಾ ಕಡಿಮೆ ಅಂತ ಅನಿಸ್ತದೆ ಅಲ್ವಾ? ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ಕಳಿಸ್ತೀವಿ. ಬೇರೆ ರಾಜ್ಯಕ್ಕೆ ಕಳಿಸ್ತೇವೆ, ಕೊರಿಯರ್ ಮಾಡ್ತೇವೆ. ಮತ್ತೆ ಬಸ್ ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನಮ್ದು ಪಾರ್ಸಲ್. ಈಗ ಅವರು ಅಲ್ಲಿಂದ ಬುಕ್ ಮಾಡಿದ್ರು ಕೂಡ ನೀವು ಅವ್ರ ಅಡ್ರೆಸ್ ಕೊಟ್ಟರೆ ಅಲ್ಲಿ ಕಳಿಸ್ತೀವಿ, ಅಲ್ಲಿ ಕೊರಿಯರ್ ಆಗ್ತದೆ ಆಲ್ ಓವರ್ ಇಂಡಿಯಾ. ಕೊರಿಯರ್ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಕೊರಿಯರ್ ರೇಟೇ ಜಾಸ್ತಿ ಆಗುತ್ತೆ. ಬಸ್ಸಿನಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಆಗ್ತದೆ. ಹಾಗೆ ಬ್ಯಾಂಗ್ಳೂರು ಇಲ್ಲಿಗೆಲ್ಲ ಬಸ್ಸಲ್ಲಿ ಹಾಕಿ ಪಾರ್ಸಲ್ ಮಾಡ್ತೇವೆ. ಈಗ ಮದುವೆ ಸಮಾರಂಭ ಇರ್ಬೋದು, ಏನೋ ಪ್ರೋಗ್ರಾಮ್ ಇದ್ರು ಅವ್ರು ಕೇಳಿದ್ರೆ ನೀವು ಇಲ್ಲಿಂದ ಕಳಿಸಿ ಕೊಡ್ತೀವಿ. ಮತ್ತೆ ಬಯಕೆ ತಿಂಡಿಗಳು ಒಳ್ಳೆ ರೀತಿ ಮಾಡಿ ಕೊಡ್ತೇವೆ. ಹೌದಾ? ಬಸ್ರಿಯವರಿಗೆ ಊಟಕ್ಕೆ ಒಳ್ಳೆ ರೀತಿ ಮಾಡ್ತೇವೆ. ಒಂದು 10 ದಿನ ಇಡುವಂತ ಐಟಮ್ಸ್ ಅನ್ನೇ ಮಾಡಿ ಅವರಿಗೆ ಕೊಡ್ತೇವೆ. ಅಂದ್ರೆ ಈಗ ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾವ ವರ್ಷ
ತುಂಬಾ ಬೆನಿಫಿಟ್ ಅಂತ ಅನಿಸಿದ್ದ ವರ್ಷ ಅಂತ ಏನಾದ್ರು ನೆನಪು ಉಂಟಾ? ಇಲ್ಲ, ಪ್ರಯತ್ನ ಪಡ್ತೇವೆ ನಾವು ತುಂಬಾ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೇವೆ. ಅಂದ್ರೆ ಸುಮ್ಮನೆ ಉದಾಸೀನ ಮಾಡುದಿಲ್ಲ. ಬೆಳಿಗ್ಗೆ ಒಂದು 7:30ಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ನಾವು ಕೆಲಸ ಮಾಡ್ತೇವೆ. ಮಾಡ್ತಾ ಇರ್ತೀವಿ. ಹಾಗೆ ಮಾಡ್ತೇವೆ. ಹಾಗಾಗಿ ಮಾರ್ಕೆಟ್ ಸಾಧಾರಣ ನಿಲ್ಲಿಸಿದ್ದೇವೆ ಅದನ್ನು. ಅಲ್ಲ, ತುಂಬಾ ರಾತ್ರಿ ಹಗಲು ನಿದ್ದೆ ಬಿಟ್ಟಿದ್ದೇವೆ, ಶ್ರಮ ಪಟ್ಟಿದ್ದೇವೆ. ಶ್ರಮ ಪಟ್ಟಿದ್ದೀರಿ. ಕಷ್ಟ ಈಗ ಬಹಳ ಈಸಿ ಆಗ್ತದೆ. ಒಂದು ಕಡೆ ಮಗ ನೋಡ್ಕೊಳ್ತಾರೆ, ಮತ್ತೊಂದು ಕಡೆ ಸೊಸೆ ನೋಡ್ಕೊಳ್ತಾರೆ. ಇವರಿಗೆ ಮೊದಲಿಗಿಂತ ನಾನು ಹೆಂಡತಿ ನೋಡ್ಕೊಳ್ತಿದ್ದು. ಹೀಗೆ ಹಾಗೆ ಒಂದು ಅವರ ಸಪೋರ್ಟ್ ಇರೋದ್ರಿಂದ ಮತ್ತೆ ಒಬ್ಬನಿಂದ ಆಗುವಂತ. ಈಗ ಪ್ರತಿ ವರ್ಷ ನಿಮ್ದು ಏನು ಬಿಸ್ನೆಸ್ ಅದು ಅಂದ್ರೆ ಹೈ ಲೆವೆಲ್ಗೆ ಹೋಗ್ತಾ ಬಂದಿದೆ, ಅಂದ್ರೆ ಡೌನ್ ಆಗ್ಲಿಲ್ಲ ಎಲ್ಲಿ ಕೂಡ ಹಿಂದೆ ನೀವು ಕಾಲಿಡ್ಲಿಲ್ಲ. ಇಲ್ಲ, ಪ್ರತಿ ವರ್ಷವೂ ಕೂಡ ಬೆಳೀತಾ ಬಂದಿದ್ದೀರಿ. ಹೋಗ್ತಾನೆ ಇದ್ದೇವೆ. ಅಂದ್ರೆ ಈಗ ಮಾರ್ಕೆಟಿಂಗ್ ನೀವು ಫಸ್ಟಿಗೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಮಾರ್ಕೆಟಿಂಗ್ ಈಗ ಜನರಿಗೆಲ್ಲ ಗೊತ್ತಾಗ್ಬೇಕಲ್ಲ. ಜನಗಳಿಗೆ ಅಂದ್ರೆ ಉಡುಪಿಯಲ್ಲಿ ಒಂದು ಜಹಾಂಗೀರ್ ಭಟ್ರು ಅಂತ ಒಬ್ರು ಇದ್ದಾರೆ ಉಡುಪಿಯಲ್ಲಿ. ಅವರನ್ನು ನೋಡಿ ಅವರವನ್ನು ಅಂದ್ರೆ ನೋಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದಂತೆ. ಅವರು ಮಾಡ್ತಾರೆ ಹಾಗೆ ನಾವು ಒಂದು ಹೆಬ್ರಿಯಲ್ಲಿ ಶುರು ಮಾಡುವ ಅಂತೇಳಿ ಒಂದು ಮಾಡಿದ್ದೇವೆ. ನಮಗೂ ಒಂದು ಮಾಡುವ, ನೋಡುವ, ನಾವೊಂದು ಕಲಿಯುವ ಅವರ ಹಾಗೆ ಮಾಡಿದ್ದೇವೆ. ಹಾಗಾಗಿ ವ್ಯಾಪಾರ ಸ್ಟಡಿ ಆಯ್ತು ಅಲ್ಲಿ. ಆಗ ಫೋನಿನ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಟ್ರಂಕಲ್ ಮಾಡಿ ನಾವು ಫೋನ್ ಮಾತಾಡ್ಬೇಕು, ಆ ತರ ಪರಿಸ್ಥಿತಿ ಅಲ್ಲ. ಅಂದ್ರೆ ಆವಾಗದ ಟೈಮಿಗೆ ಕಂಪೇರ್ ಮಾಡಿದ್ರೆ ಈಗ ಎಷ್ಟೋ, ಈಗ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟವೇ ಇಲ್ಲ. ಅಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬಹಳ ಈಸಿ ಈಗ. ಎಲ್ಲ ಕಡೆ ಮಾರ್ಕೆಟಿಂಗ್ ಈಸಿಯಾಗಿ ಆಗುತ್ತೆ ಅಲ್ಲ. ಸೊ ಈಗ ಒಮ್ಮೆ ನಾವು ಸೈಕಲಲ್ಲಿ ದೂಡಿ ವ್ಯಾಪಾರ ಮಾಡಿದೆ. ಸೈಕಲ್ ಆ ಕಾಲದಲ್ಲಿ ಆಗ ಫೋನಿನ ವ್ಯವಸ್ಥೆ ಎಲ್ಲ ಬಹಳ ಕಡಿಮೆ ಇತ್ತು. ಟ್ರಂಕಲ್ ಮಾಡೋದು, ಮತ್ತೆ ಸೈಕಲಲ್ಲಿ ದುಡ್ಕೊಂಡು ಹೋಗೋದು, ಆಮೇಲೆ ಬೈಕ್ ಆಯ್ತು, ಆಮೇಲೆ ಕಾರ್ ಆಯ್ತು. ಈಗ ಒಂದು ಸ್ಟಡಿ ಬಂದಿದೆ. ಈಗ ವ್ಯಾಪಾರ ಮಾಡ್ಲಿಕ್ಕೆ ಈಸಿ. ಈಗ ಕೆಲಸ ಮಾಡುವವರು ತುಂಬಾ ಸಿಗ್ತಾರೆ ಅಲ್ಲ. ಮೊದಲು ಕೆಲಸ ಮಾಡೋರು ಈ ಇಲಾಖೆಯಲ್ಲಿ ಬಹಳ ಕಡಿಮೆ ಅದು. ಹಾಗೆ ಅಂದ್ರೆ ಮತ್ತೆ ಅತ್ರಸ ಅನ್ನೋದು ನಮ್ದು ಬಹಳ ಫೇಮಸ್. ರಾಗಿ ಲಾಡು, ಪಂಚರತ್ನ, ಬಾಳೆಹಣ್ಣು ಹಲ್ವಾ, ಇದೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಮಾಡಿದೆ. ಹೌದಾ? ಅದನ್ನ ಎಲ್ಲಿಯೂ ಸಿಗಬಾರ್ದು ಅವ್ರಿಗೆ, ಆ ತರ ಆ ಕ್ವಾಲಿಟಿ ಸ್ಟಡಿ ಮಾಡಿ. ಅಂದ್ರೆ ಕರ್ನಾಟಕದಲ್ಲೇ ನಿಮ್ದು ಸ್ವೀಟ್ಸ್ಗೆಲ್ಲ ತುಂಬಾ ಬೇಡಿಕೆ ಇದೆ ಅಲ್ಲ? ತುಪ್ಪ, ರಿಫೈನ್ಡ್ ಆಯಿಲ್, ನಾವು ಪಾಮ್ ಆಯಿಲ್ ಎಲ್ಲ ಯೂಸ್ ಮಾಡಿದ್ವಿ. ರಿಫೈನ್ಡ್ ಆಯಿಲ್ ಆದಷ್ಟು ಹಳೆ ಎಣ್ಣೆ ಕಮ್ಮಿ ಉಪಯೋಗ ಮಾಡಿ ಸ್ಟಡಿ ಮಾಡಿ. ಕ್ವಾಲಿಟಿ ಅಂತ ಕೊಡ್ತೀವಿ. ಯಾರು ಕಂಪ್ಲೇಂಟ್ ಹೇಳಬಾರ್ದು, ಇದ್ರು ಹೇಳ್ಬಹುದು, ಹೇಳದಿದ್ರು ಹೇಳಿದ್ರು ಬೇಜಾರಿಲ್ಲ, ನಮ್ಮ ಅನುಭವಕ್ಕೆ ಬರ್ತಾವೆ. ಮತ್ತೆ ನೀವು ಸರಿ ಮಾಡ್ಕೊಳ್ಳಿ. ಕಸ್ಟಮರ್ ಏನು ಹೇಳಬಾರ್ದು ಅನ್ನೋ ರೀತಿಯಲ್ಲೇ ನಾವು ಐಟಮ್ ಪ್ರಿಪೇರ್ ಮಾಡ್ತೀವಿ. ಅದೇ ಇಲ್ಲಿಯ ಹೋಳಿಗೆ ತಿಂದ್ಮೇಲೆ ಇನ್ನೊಬ್ರು ಇನ್ನೂ ಮತ್ತು ತಗೊಳ್ತಾರೆ ಅಲ್ವಾ? ಈಗ ಒಮ್ಮೆ ಒಂದು 90% ಜನ ಒಳ್ಳೇದುಂಟು ಅಂತ ಹೇಳಿ ಹೋಗ್ತಾರೆ. ಅದು ನಮ್ಗೆ ಹಣಕ್ಕಿಂತ ಜಾಸ್ತಿ ಸಂತೋಷ ಅದರಲ್ಲಿ. ಹಾಗೆ ಹಣ ಮಾಡೋದಕ್ಕಿಂತ ನಾವು ಕ್ವಾಲಿಟಿ ಕೊಟ್ರೆ ಜನರಿಗೆ ಒಂದು ಒಳ್ಳೇದಾಗುತ್ತಲ್ಲ ಅಂತ. ನಮ್ಮ ಊರಲ್ಲಿ ನಾವು ಒಳ್ಳೆ ಹೆಸರು ತಗೊಂಡ್ರೆ, ಹೊರಗೆ ಹೋಗಿ ತಗೊಳ್ಳೋದ್ರಿಂದ ನಮ್ಮ ಊರಲ್ಲಿ ನಾವು ತಗೊಂಡ್ರೆ ನಮ್ಗೆ ಸಂತೋಷ ಅದು ಹೌದು. ಹಾಗೆ ಆ ರೀತಿಯಲ್ಲಿ ನಾವೊಂದು ವ್ಯಾಪಾರ ಇದು ಮೊದಲನೇದಾಗಿ ಶುರು ಮಾಡಿದ್ದೇವೆ. ಈಗ ಜಾಸ್ತಿ ಟ್ರೆಂಡ್ ಅಲ್ಲಿ ಇರುವಂತಹ ಹೋಳಿಗೆ ಕಡಲೆಬೇಳೆ ಹೋಳಿಗೆ. ತುಂಬಾ ಫಂಕ್ಷನಿಗೆ ಜನ ಲೈಕ್ ಮಾಡ್ತಾರೆ, ಸಾಫ್ಟ್ ಆಗಿ ಮಾಡ್ತೇನೆ ನಾವು. ಅದು ಹಿಂಗೆ ಮುಟ್ಟಿದಾಗ್ಲೇ ಹೊಡಿ ಮತ್ತೆ ವಾಯಿಲ್ ಅಂಶ ಎಲ್ಲ ಬಹಳ ಕಮ್ಮಿ ಇದೆ. ಈಗಿನ ಜನರೇಷನ್ ಅಲ್ಲಿ ವಾಯಿಲ್ ಅಂಶ ಸ್ವಲ್ಪ ಕಮ್ಮಿ ಇದ್ರೆ ಒಳ್ಳೇದು. ಆ ರೀತಿಯಲ್ಲಿ ತಯಾರು ಮಾಡ್ತೇವೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೆ ಭಾರಿ ಚೆನ್ನಾಗಿ ಆಗುತ್ತೆ ಅಲ್ಲ, ಹಾಗೆ ಬರ್ತದೆ. ಬೇರೆ ಅದು ಬಿಟ್ಟು ಈಗ ಕಡಲೆಬೇಳೆ ಹೋಳಿಗೆ ಬಿಟ್ಟು ಬೇರೆ ಕಾಯಿ ಹೋಳಿಗೆ ನಿಮ್ದು ಟ್ರೆಂಡ್ ಇರ್ತದ? ಅದು ಉಂಟು. ಸಾಧಾರಣ ಒಂದು 40% ಅದು ಖಾಲಿ ಆಗ್ತದೆ. 100 ಹೋಳಿಗೆ ಹೋಗುದಾದ್ರೆ 40 ಕಾಯಿ ಹೋಳಿಗೆ ಹೋಗ್ತದೆ. ಪೈನಾಪಲ್ ಸ್ವಲ್ಪ ಹೋಗ್ತದೆ. ಜಾಸ್ತಿ ಹೋಗುವಂಥದ್ದು ಕಡಲೆಬೇಳೆ ಹೋಳಿಗೆ. 7:30 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9:30 ತನಕ ಹೋಳಿಗೆ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್. ಅದು ಸ್ಟಾಪ್ ಮಾಡೋದಿಲ್ಲ. ಆರ್ಡರ್ ಇದ್ರೆ ತುಂಬಾ ಮಾಡ್ತಾ ಇರ್ತಾರೆ. ಆರ್ಡರ್ ಇದ್ರೆ ಜಾಸ್ತಿ ಸ್ವಲ್ಪ ಬೇರೆ ಜನ ಹಾಕೊಂಡು ಮಾಡ್ತೀರಾ ಅಥವಾ ನೀವೇ ಮನೆಯವರೇ ಮಾಡೋದಾ? ನಾವಿಲ್ಲ, ಜನ ಹಾಕೊಂಡೇ ಮಾಡ್ತಾರೆ. ಕೆಲಸದವರು ಮಾಡ್ತಾರೆ. ಸ್ವಲ್ಪ ಟೈಮ್ ಸೆಟ್ ಮಾಡಿ ಮಾಡ್ತೇವೆ. ಅಂದ್ರೆ ಯಾವ ಹಬ್ಬಕ್ಕೆ ಜಾಸ್ತಿ ಹಬ್ಬಕ್ಕೆ ಅಂದ್ರೆ ಚೌತಿ, ಯುಗಾದಿಗೆ ಹೋಗ್ತದೆ, ಚೌತಿಗೆ ಹೋಗ್ತದೆ, ನವರಾತ್ರಿ, ದೀಪಾವಳಿ, ಮತ್ತೆ ಮದುವೆ ಫಂಕ್ಷನ್ಗಳೆಲ್ಲ ಇದ್ರೆ ತುಂಬಾ ಬರ್ತದೆ. ತುಂಬಾ ಬರ್ತದೆ. ಅಂದ್ರೆ ಯಾರೇ ನಿಮ್ಮ ಒಂದು ನಂಬರಿಗೆ ಅವರು ಒಂದು ಮೆಸೇಜ್ ಮಾಡಿದ್ರೆ ಅಥವಾ ಒಂದು ಕಾಲ್ ಮಾಡಿ ಹೇಳಿದ್ರೆ ನೀವು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ.
So, ಇಲ್ಲಿ ಲೋಕಲ್ ನವರು ನಿಮ್ಗೆ ಇಲ್ಲೇ ಬಂದು ಕೇಳ್ತಾರೆ ನಮ್ಗೆ ಒಂದಿಷ್ಟು ಹೋಳಿಗೆ ಬೇಕು ಅನ್ನೋ ಈ ದಿನಕ್ಕೆ ಅಂತ ಹೇಳಿದಾಗ ನೀವು ಅದು ಬರ್ಸಿ ಹೋಗ್ತಾರೆ. ಅಲ್ಲ ಹೌದು. ಈಗ ಹೋಲ್ಸೇಲ್ ತಗೊಂಡ್ರೆ ನಿಮ್ಮ ರೇಟ್ ಸ್ವಲ್ಪ ಕಡಿಮೆ ಇರ್ತದಾ ಅಥವಾ ಹೇಗೆ? ನಮ್ದೊಂದು ಇಲ್ಲಿ 1,000 ಗಿಡದ ಹೋಳಿಗೆ ಆಗ್ತಲ್ಲ, ಆ ರೇಟಿಗೆ ಸರಿಯಾಗಿ ನಾವು ಒಂದು ಮಾರ್ಕೆಟಲ್ಲಿ ಇಟ್ಟ ರೇಟ್ ಸ್ವಲ್ಪ ಡಿಫರೆನ್ಸ್ ಮಾಡ್ತೇವೆ ಅಷ್ಟೇ ನಾವು. ಈಗ ಒಂದು ಹೋಳಿಗೆ 12 ರೂಪಾಯಿ ಅಂತ ಹೇಳಿದ್ರಲ್ಲ, ಈಗ ನಾನು 1,000 ಹೋಳಿಗೆ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ ನಂಗೆ 12 ರೂಪಾಯಿ ಕೊಡೋದು ಅಥವಾ ಸ್ವಲ್ಪ 12 ರೂಪಾಯಲ್ಲಿ ಆದರೆ ಒಂದು 100-200 ರೂಪಾಯಿ ಕಮ್ಮಿ ತಗೋದು. ತುಂಬ ಲಾಸ್ಟಿಗೆ ತಗೊಳ್ಳುವಾಗ ಒಂದು 100 ರೂಪಾಯಿ ಕಮ್ಮಿ ಮಾಡ್ತೀರಾ? ಈಗ ನೀವು ಮಾಡ್ತೀರ ಅದು ಕಷ್ಟಪಟ್ಟು ಮಾಡೋದಲ್ಲ, ಅದು ಅಷ್ಟು ಈಸಿ ಅಲ್ಲ. ತುಂಬ 4 ಜನ ಬೇಕು ಒಂದು ಹೋಳಿಗೆ ಮಾಡೋದಂದ್ರೆ, 4 ಜನ ಸಂಬಳ ನಡಿಬೇಕಾ, ಗ್ಯಾಸ್ ಬೇಕು, ಅಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ಈ ಜನ ಮಾಡ್ತಾರೋದು ಆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಅನ್ನೋ. ಹೌದು ಹೌದು. ಮುಂದೆ ನೀವು ಬೇರೆ ಕಡೆ ಏನಾದ್ರು ಬ್ರಾಂಚ್ ತೆಗೆಯುವಂತಹ ಯೋಚನೆ ಇದೆ? ಏನಿಲ್ಲ, ಇಲ್ಲೇ ಇದೇ ಸಾಕಾಗ್ತದೆ. ಬೆಳೆಸಿದ್ರೆ ಇಲ್ಲಿ ಹೆಪ್ರಿಯಲ್ಲೇ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಯೋಚನೆ. ಹೌದು, ಅದೇ ಸಂತೋಷ ನಮಗೆ. ಬೇರೆ ಬ್ರಾಂಚ್ ಮಾಡಿ ಪುನಃ ಒಂದಿಷ್ಟು ಅಂಗಡಿ ಮಾಡಿ ಅದು ಇಷ್ಟ ಇಲ್ಲ. ಇಲ್ಲಿಂದಲೇ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ನೀವು ಕಳಿಸ್ತೀರಿ. ಹೌದು. ಈಗ ಬೇರೆ ಹೊರ ರಾಜ್ಯಕ್ಕೆ ಕಳಿಸಿದ್ದೀರಿ, ಫಾರಿನಿಗೂ ಕೂಡ ನಿಮ್ಮ ಐಟಮ್ಸ್ ಹೋಗ್ತದೆ ಅನ್ನೋದು ಕೂಡ ಗೊತ್ತುಂಟು ಅಲ್ವಾ? ಕಳಿಸಿದ್ದೇವೆ, ತುಂಬಾ ಕಳಿಸಿದ್ದೇವೆ. ತುಂಬಾ ಚಾರ್ಜ್ ಬೀಳ್ತದೆ, ಅದು ಕಳಿಸ್ತೇವೆ. ಕಳಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಹೌದು, ಚಾರ್ಜ್ ಸಿಕ್ಕಾಪಟ್ಟೆ. ಅವರೇ ಬಂದು ಫಾರಿನ್ ತಗೊಂಡು ಹೋಗ್ತಾರೆ, ತಗೊಂಡು ಹೋಗ್ಬೋದು. ಹೌದು, ಅದು ತುಂಬಾ ಹೋಗ್ತದೆ. ದಿವಸಕ್ಕೆ 1-2 ಪಾರ್ಟಿ ಆದ್ರೆ ಇದ್ದೇ ಇರ್ತಾರೆ. ಅಲ್ಲ, ದಿನಕ್ಕೊಂದು ಒಂದಿಬ್ಬರಾದ್ರು ಬಂದಿರ್ತಾರೆ ಫಾರಿನ್ ಹೋಗೋದು. ಮತ್ತೆ ಈಗ ನೀವು ಒಂದು ಹೋಳಿಗೆ ಮಾಡ್ತೀರ, ಅದು ಎಷ್ಟು ದಿನ ಇಡ್ಬೋದು ನಾವು? 3 ದಿನ ಇಡ್ಲಿಕ್ಕೆ ಆಗ್ತದೆ. ಇವತ್ತು ನಿಮ್ಮಲ್ಲಿ ತಗೊಂಡ್ರೆ 3 ದಿನ ಇಡ್ಬೋದು. ಜಾಸ್ತಿ ಇಡುದು ಅಂತಾದ್ರೆ ಅವತ್ತಿಂದಲೇ ಫ್ರಿಜ್ ಅಲ್ಲಿ ಇಡ್ಬೇಕು, ಆ ದಿನದಿಂದನೇ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಟ್ಟರೆ ಇಡ್ಬೋದು. ಒಂದು ಸಾಧಾರಣ 1 ತಿಂಗಳ ತನಕ ಏನೂ ಆಗುದಿಲ್ಲ ಫ್ರಿಜ್ ಅಲ್ಲಿ ಇಟ್ಟರೆ. ಯಾವ ಬಿಸಿ? ಹೌದು, ಈಗ ಹೋಳಿಗೆ ಬೇರೆ ಎಲ್ಲ ಇಡ್ಬೇಕಂತಿಲ್ಲ. 10 ದಿನ ಹಾಳಾಗುತ್ತೆ. ಸ್ವೀಟ್ಸ್ ಎಲ್ಲ 10 ದಿನ ಹೊರಗಡೆನೇ ಇರ್ಬೋದು. 10 ದಿನ ಹೊರಗಡೆ ಇಡಬೇಕು. ಹಾಗೆ ನೀವು ಆಯಿಲ್ ಎಲ್ಲ ಯೂಸ್ ಮಾಡ್ತೀರಾ? ತುಂಬಾ ಪ್ಯೂರ್ ಆಗಿರುವಂತದ್ದು. ಈಗ ನಿನ್ನೆ ಯೂಸ್ ಮಾಡಿದ್ದು ಇವತ್ತು ಯೂಸ್ ಮಾಡಲ್ಲ? ಮಾಡೋದಿಲ್ಲ. ಒಂದು ಸಲ 2ನೇ ಸಲಕ್ಕೆ ನಾವು ಫಿನಿಶ್ ಮಾಡಿಬಿಡ್ತೇವೆ ಪೂರ. ಮತ್ತೆ ಅದನ್ನೇ ಎಳೆದು ಇಟ್ಕೊಳ್ಳೋದಿಲ್ಲ, ಇಡುವುದಿಲ್ಲ. ಹಾಗಾಗಿ ಅದು ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅಲ್ವಾ? ಸನ್ಫ್ಲವರು ಮತ್ತೆ ಗಾಡ್ರೇಜ್ ಅವ್ರದ್ದು ಅದೆಲ್ಲ ಆಯಿಲ್ ಒಳ್ಳೊಳ್ಳೆ ಬರ್ತದೆ, ಅದನ್ನೇ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ನಮ್ದು ಐಟಮ್ಸ್ ಒಳ್ಳೆ ರೀತಿ ಮಾಡಿ ಕೊಡ್ತೇವೆ. ನೋಡ್ಲಿ, ತಿನ್ಲಿ, ತಿಂದು ಪುನಃ ಬರಲಿ ಅಷ್ಟೇ. ಹಾಗೆ. ಈಗ ಒಮ್ಮೆ ಬೇಕಾದ್ರೆ ಕಂಪ್ಲೇಂಟ್ ಇದ್ರೆ ಹೇಳಿ, ಇಲ್ಲೇ ತಿನ್ಲಿ, ಬೇಕಾದ್ರೆ ಆರ್ಡರ್ ಮಾಡಿ ಹೋಗ್ಬೋದು. ಅದೇ ಸಂತೋಷ ನಮ್ಗೆ. ಅಂದ್ರೆ ಮಹಿಳೆಯರು ಕೂಡ ಇದನ್ನು ಸ್ಟಾರ್ಟ್ ಮಾಡಬಹುದಾ? ಬೇರೆಯವರು ಮಾಡುವುದು, ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಏನಿಲ್ಲ. ಹಾಗೆ ಕಷ್ಟ ಅಂತ ಏನಿಲ್ಲ, ಅವರು ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಪಟ್ಟರೆ ಯಾರಿಗೂ ಕೂಡ ಮನೆಯಲ್ಲಿ ಈಗ ಮಹಿಳೆಯರು ಯಾರು ಇರ್ತಾರೆ, ಬೇರೆಯವರೆಲ್ಲ ಅವರ ಗಂಡನಿಗೆಲ್ಲ ಕೆಲಸ ಮಹಿಳೆಯರಿಗೆ ಮನೆಯಲ್ಲಿ ಖಂಡಿತ ಮಾಡಬಹುದು, ಕ್ವಾಲಿಟಿ ಮಾಡಿ ಮಾಡಬಹುದು. ಮಾಡದಿದ್ದೇನಲ್ಲ, ಈಗ 100 ಬ್ಯಾರಿಕೆಗಳಾಗಿದೆ ಅಲ್ಲ, ಮಾಡ್ಬೋದು, ಹಾಗೇನಿಲ್ಲ. ಹೌದು, ಕಷ್ಟ ಅಂತ ತಿಳ್ಕೊಂಡ್ರೆ ಕಷ್ಟ ಇರ್ತದೆ, ಕಷ್ಟ ಇಲ್ಲ ಅಂತ ತಿಳ್ಕೊಂಡ್ರೆ ಕಷ್ಟ ಇರ್ತದೆ. ಎಲ್ಲ ನಮ್ಮ ಕೈಯಲ್ಲಿ ಈಗ ನೋಡಿ, ನೀವು ಆ ಕಾಲದಲ್ಲಿ ಸೈಕಲಲ್ಲೆಲ್ಲ ಹೋಗಿ ನೀವು ಹೋಳಿಗೆ ಬೈಕೇ ಇರ್ಲಿಲ್ಲ, ಬಹಳ ಕಮ್ಮಿ. ಆಮೇಲೆ ನಾವು M8 ಎಲ್ಲ ಸೇಲ್ಸ್ ಮಾಡಿ ತಗೊಂಡು ಹೋಗಿ ಸೈಕಲ್ ಆದ್ಮೇಲೆ ಆಮೇಲೆ ನಾವು ಬೈಕಲ್ಲೆಲ್ಲ ನೋಡಿ ಈಗ ಆ ರೀತಿಯಲ್ಲಿ ಇಂಪ್ರೂವ್ ಮಾಡಿ. ಅದೀಗ ಹೋಳಿಗೆ ಭಟ್ರು ಹೆಬ್ರಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಬಿಕಾಸ್ ಆ ಒಂದು ಟೇಸ್ಟ್ ನಿಮ್ದು ಮೇಂಟೈನ್ ಆಗಿದೆಲ್ಲ, ಅದು ಒಂದು ಗ್ರೇಟ್. ಬೇರೆ ನಮ್ಮ ವೀಕ್ಷಕರಿಗೆ ನಿಮ್ಮ ನಂಬರ್ ಒಂದು ಹೇಳಿದ್ರೆ ಅವರು ಬೇಕಾದ್ರೆ ಆರ್ಡರ್ ಬೇಕಾದ್ರೆ ನೀವು ಮಾಡ್ಕೊಳ್ತಾರೆ. 944 990 2747 ಇದಕ್ಕೆ ಕಾಲ್ ಮಾಡಿದ್ರೆ ಅವರಿಗೆ ಪಾರ್ಸಲ್ ಕಳಿಸೋ ವ್ಯವಸ್ಥೆ ಎಲ್ಲ ಫೋನಲ್ಲಿ ಮಾತಾಡ್ತೇವೆ. ಮತ್ತೆ ವಾಟ್ಸಾಪಿಗೆ ಮೆಸೇಜ್ ಹಾಕ್ಬೋದು, ನೋಡ್ಕೊಳ್ತೇವೆ. ಈಗ ಅವರು ಆರ್ಡರ್ ಮಾಡಿದ ನೆಕ್ಸ್ಟ್ ಡೇನೆ ನೀವು ಇಲ್ಲಿ ಕಳಿಸ್ತೀವಿ. ಒಂದು 2 ದಿನ ಮೊದಲೇ ಹೇಳಿದ್ರೆ ಒಳ್ಳೇದಾಗ್ತದೆ. ನೀವು ಪ್ರಿಪೇರ್ ಕೂಡ ಮಾಡಬೇಕು, ಜಾಸ್ತಿ ಎಲ್ಲ ಕೆಲವು ಐಟಮ್ ಇದ್ರೆ ಕಳಿಸ್ತೇವೆ, ಇಲ್ಲ ಮಾಡಿ ಕಳಿಸ್ತೇವೆ. ಓಕೆ ಸರ್.